ಹಾಗೆ ಕೊನೆಯದಾಗಿ ಮೀನರಾಶಿಯಲ್ಲಿ ಹುಟ್ಟಿರುವಂತವ್ರಿಗೆ ಸಾಕಷ್ಟು ಶುಭವಾದ ಒಂದು ಸಮಯ ಇದಾಗತ್ತೆ. ಹಾಗೆ ಮೀನರಾಶಿಯಲ್ಲಿ ಹುಟ್ಟಿರುವಂತವ್ರಿಗೆ ಕೆಲವೊಬ್ಬರಿಗೆ ಯಾವುದೋ ರೀತಿಯಾದ ಮಾನಸಿಕವಾಗಿ ಯಾರೋ ಏನೋ ನಮ್ಮ ಮೇಲೆ ಏನೋ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೆ ಅನ್ನೋ ರೀತಿಯಾದ ಒಂದು ಗಾಬರಿ ಇರ್ಬೋದು ಮೀನರಾಶಿಯವರಿಗೆ. ನೀವು ಅಂತ ಗಾಬರಿಯಿಂದ ದೂರ ಬನ್ನಿ. ಖಂಡಿತವಾಗಿ ಆ ರೀತಿ ಯಾವ್ದು ಇರೋದಿಲ್ಲ. ಯಾಕಂತ ಹೇಳಿದ್ರೆ ಮೀನರಾಶಿಯಲ್ಲಿ ಕೆಲವೊಂದು ಗ್ರಹಗಳ ನಾವು ಸಂಯೋಗವನ್ನ ನೋಡ್ತಾ ಇದ್ದಾಗ ಅವರಿಗೆ ಆ ರೀತಿಯಾದ ಒಂದು ಆ ಭಾವನೆಗಳು ಅವರಿಗೆ ಗೊತ್ತಿಲ್ದಂಗೆ ಬಂದ್ಬಿಡುತ್ತೆ. ಹಾಗೆ ಮೀನರಾಶಿಯಲ್ಲಿ ಹುಟ್ಟಿರುವಂತ ಸ್ತ್ರೀಯರಿಗೆ ಸ್ವಲ್ಪ ಕುಟುಂಬದಲ್ಲಿ ಕಲಹಗಳು ಹೆಚ್ಚಾಗಬಹುದು. ಹಾಗೆ ಮೀನರಾಶಿಯಲ್ಲಿ ಹುಟ್ಟಿರುವಂತಹ ಹಿರಿಯ ಸ್ತ್ರೀಯರಿಗೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರಬಹುದು. ಹಾಗೆ ಮೀನರಾಶಿಯಲ್ಲಿ ಹುಟ್ಟಿರುವಂತವರು ಸಂಚಾರ ವಿಚಾರದಲ್ಲಿ ಸಾಕಷ್ಟು ಗಮನವನ್ನ ಹರಿಸ್ಬೇಕಾಗತ್ತೆ. ಮೀನರಾಶಿಯಲ್ಲಿ ಹುಟ್ಟಿರುವಂತಹ ವಿದ್ಯಾರ್ಥಿಗಳು ಸಹ ವಿದ್ಯೆಯಲ್ಲಿ ಸಾಕಷ್ಟು ಶ್ರಮವನ್ನ ಪಡಬೇಕಾಗತ್ತೆ ಈ ವರ್ಷ. ಅದರಿಂದ ವಿದ್ಯಾರ್ಥಿಗಳು ಹೆಚ್ಚಿನ ಶ್ರಮವನ್ನ ಪಟ್ಟಿದ್ದೆ ಆದ್ರೆ ಖಂಡಿತ ನಿಮ್ಗೆ ಶುಭ ದೊರೆಯದಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ. ಹಾಗೆ ಮೀನರಾಶಿಯವರು ಈ ವರ್ಷ ಪೂರ್ತಿ ನೀವೇನಾದ್ರೂ ಪೂಜಿಸ್ಬೇಕು ಅಂತ ಹೇಳಿದ್ರೆ ನರಸಿಂಹ ಸ್ವಾಮಿಯನ್ನ ಪ್ರಾರ್ಥನೆ ಮಾಡೋದ್ರಿಂದ, ಹಾಗೆ ಮೀನರಾಶಿಯಲ್ಲಿ ಹುಟ್ಟಿರುವಂತವರು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದ್ರಿಂದ ಖಂಡಿತವಾಗಿ ನಿಮಗ್ ಬರುವಂತಹ ಕೆಡುಕುಗಳಿಂದ ಖಂಡಿತ ನೀವು ದೂರ ಆಗಬಹುದು ವೀಕ್ಷಕರೇ.